ಫೋನು ಪರ್ಸು ವಾಚ್ ಎಲ್ಲ ಇಲ್ಲ ಬಿಟ್ಟೋಗಿದ್ರಲ್ಲ. ಈ ಸೋಲು ನನ್ನೊಬ್ಬಂದೆ, ನನಗೆ ಬದುಕೋ ಯೋಗ್ಯತೆ ಇಲ್ಲ. ಅಪ್ಪ, ಅಮ್ಮ, ಆರಾಧನಾ, ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಸರ್, ಹೇಳು, ಆರ್ಯನ್ ಕಿಡ್ನಾಪ್ ಮಾಡಾಯ್ತಾ? ಸರ್ ಅದು ಆಕ್ಸಿಡೆಂಟು. ಏನು ಸರ್, ಆರ್ಯ ಸರ್ ಹೋಗ್ತಿದ್ದ ಕಾರ್ಗೆ ಲಾರಿ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗೋಯ್ತು ಸರ್. ನಾವು ಹತ್ರ ಹೋದ್ರೆ ಸಿಗಾಕತ್ತೀನಿ ಅಂತ ಹೋಗ್ಲಿಲ್ಲ ಸರ್. ಆರ್ಯನ್ಗೇನಾಯ್ತು? ಆರ್ಯನ್ಗೇನಾಯ್ತು? ಬಹುಶಃ ಬದುಕೋದು ಕಷ್ಟ ಅನ್ಸುತ್ತೆ ಸರ್. ಸ್ವಲ್ಪ ಅದು ತಿನ್ನು ಅನು. ನಿನಗೋಸ್ಕರ ಅಲ್ಲದೆ ಇದ್ರೂ ಮಗುಗೋಸ್ಕರ ಆದರೂ ತಿನ್ನಬೇಕು. ಖಾಲಿ ಹೊಟ್ಟೆಲಿ ಮಾತ್ರ ಕೂರಬೇಡ. ಅಮ್ಮ, ನಂಗೆ ಈಗ ಬೇಡ, ನಾನು ಆಮೇಲೆ ತಿಂತೇನೆ. ಆಮೇಲೆ ಅಂದರೆ ಯಾವಾಗ? ಆರ್ಯ ಬಂದಮೇಲ? ಪ್ರಿಯಾ ಅವ್ರನ್ನ ನೋಡಕ್ಕೆ ಹೋಗಿದ್ದಾನೆ ಅಂದರೆ ಯಾವಾಗ ಬರ್ತಾನೆ ಗೊತ್ತಿಲ್ಲ. ಅವನು ಬರ್ತಾನೆ, ನೀನು ಉಪವಾಸ ಇರಬೇಡ, ತಿನ್ನು. ಅಮ್ಮ, ನೀನು ಬೇಡ ಅಂದರೆ ನಾನೇ ತಿನ್ನಿಸ್ತೀನಿ. ಅವನು ಬೇರೆ ಎಲ್ಲಾದರೂ ಹೋಗಿದ್ರೆ ಫೋನ್ ಮಾಡಿ ಬರೋಕ್ಕೆ ಹೇಳ್ಬೋದಾಗಿತ್ತು ಅನು, ಅಥವಾ ಕೇಶವನ್ಗೆ ಹೇಳ್ಬೋದಾಗಿತ್ತು.
ಆದರೆ ಬಹಳ ದಿನಗಳ ನಂತರ ಅಮ್ಮ ಮಗ ಭೇಟಿ ಆಗ್ತಿದ್ದಾರೆ. ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಲ್ವಾ? ಅಮ್ಮ, ಆಗಲೇ ಆರ್ಯ ಸರ್ ಜೇಂಡೆ ಸರ್ನ ಭೇಟಿ ಆಗೋದಕ್ಕೆ ಹೋಗಿದ್ರು ಅಂತ ಹೇಳಿದ್ರಲ್ಲ, ಅದನ್ನು ಜೇಂಡೆ ಸರೇ ಹೇಳಿದ್ರಾ? ಹೌದು, ಏನೋ ಮುಖ್ಯವಾದ ವಿಷಯ ಅಂತ ಕರೆದಿದ್ನಂತೆ. ಬಹುಶಃ ಅವನ್ನ ಭೇಟಿ ಮಾಡಿ ಪ್ರಿಯಾ ಅವ್ರನ್ನ ನೋಡಕ್ಕೆ ಹೋಗಿರ್ಬೋದು. ಹಾಗಾದರೆ ಜೇಂಡೆ ಈ ವಿಷಯದಲ್ಲೂ ಸುಳ್ಳು ಹೇಳಿದ್ದಾರೆ ಅಂತ ಆಯಿತು. ಅನು, ಇದೆಲ್ಲ ಮಾತಾಡ್ತಾ ನಿಮ್ಮಪ್ಪ ಬಂದಿದ್ದೆ ಹೇಳೋದು ಮರ್ತ್ಬಿಟ್ಟೆ. ಏನು, ಅಪ್ಪ ಬಂದಿದ್ರಾ? ನೀ ಬರೋ ಸ್ವಲ್ಪ ಹೊತ್ತಿನ ಮುಂಚೆ ಹೊರಟ್ರು. ಹಬ್ಬಕ್ಕೆ ಕರಿಯಕ್ಕೆ ಬಂದಿದ್ರು ಅನು? ಅದು ಅಮ್ಮ, ನನಗಪ್ಪ ಫೋನ್ ಮಾಡಿದ್ರು. ನಾನು ಆರ್ಯ ಸರ್ನ ಹುಡ್ಕೋ ಟೆನ್ಷನಲ್ಲಿ ಅವ್ರ ಹತ್ರ ಸರಿಯಾಗಿ ಮಾತಾಡೋದಕ್ಕೆ ಆಗಲಿಲ್ಲ. ನೀನು ಆರ್ಯ ಬರೋವರೆಗೂ ಇದ್ದು ಮಾತಾಡ್ಸ್ಕೊಂಡು ಹೋಗಬೇಕು ಅಂತಲೇ ಇದ್ರು. ತಿಂಡಿ ತಿಂದು ಲೇಟ್ ಆಗುತ್ತೆ ಅಂತ ಹೊರಟ್ಬಿಟ್ರು. ಅಮ್ಮ, ಮನೇಲಿ ಅಮ್ಮ ಹಬ್ಬಕ್ಕೆ ಒಬ್ಬಳೇ ತಯಾರಿ ಮಾಡ್ತಿರ್ತಾಳೆ. ನಾನು ಹೋಗಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಧಾರಾಳವಾಗಿ ಹೋಗ್ಬಿಡ್ಪಾ. ಆದರೆ ಹೊರಡೋಕ್ಕಿಂತ ಮುಂಚೆ ಇದನ್ನೆಲ್ಲ ಖಾಲಿ ಮಾಡಬೇಕು. ಹಾಂ, ಸರಿ. ಅಮ್ಮನ ಮನೆ ಅಂದ ತಕ್ಷಣ ಎಲ್ಲ ತಿನ್ನಕ್ಕೆ ರೆಡಿ ಅಲ್ವಾ? ಬಾ, ನಾನೇ ತಿನ್ನಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.